ಶಾಸಕರಾದವರು ಜನಸೇವೆ ಮಾಡುವುದು ಕರ್ತವ್ಯ. ಆದರೆ ಕೋವಿಡ್ ಮತ್ತು ಇನ್ನಿತರ ಆರ್ಥಿಕ ಸಮಸ್ಯೆಗಳ ನಡುವೆಯೂ ಶಾಸಕಿ ರೂಪಾಲಿ ನಾಯ್ಕ್ ರಾಮನಗುಳಿ ಡೊಂಗ್ರಿ ಕೂಡು ಸೇತುವೆಗೆ 25 ಕೋಟಿ ರೂಪಾಯಿ ಅನುದಾನವನ್ನು ತಂದಿರುವುದು ಒಂದು ಇತಿಹಾಸ ಎಂದು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ರಾಮನಗುಳಿಯಲ್ಲಿ ಲೋಕೋಪಯೋಗಿ ಇಲಾಖೆಯಡಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನಲ್ಲಿ ಗಂಗಾವಳಿ ನದಿಗೆ ರಾಮನಗುಳಿ ಮತ್ತು ಡೋಂಗ್ರಿ ಗ್ರಾಮ ಪಂಚಾಯತ್ಗಳನ್ನು ಸಂಪರ್ಕಿಸುವ ಸೇತುವೆ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ಶಾಸಕಿ ರೂಪಾಲಿ ನಾಯ್ಕರ ಪ್ರಯತ್ನದ ಫಲವಾಗಿ ಮತ್ತು ಇಲ್ಲಿಯ ನಾಗರಿಕರ ಮೇಲೆ ಇರುವ ಕಾಳಜಿಯಿಂದಾಗಿ ಇಷ್ಟು ದೊಡ್ಡ ಮೊತ್ತದ ಅನುದಾನ ನಿಮಗೆ ದೊರೆತಿದೆ. ಮಹಿಳೆಯೋರ್ವಳು ಶಾಸಕರಾಗಿ ಸತತ ಶ್ರಮ ವಹಿಸಿ ಇಲ್ಲಿಯ ನಾಗರಿಕರನ್ನ ತಮ್ಮ ಕುಟುಂಬದ ಸದಸ್ಯರಂತೆ ನೋಡಿಕೊಂಡು ವಿಧಾನಸಭೆಯ ಕಲಾಪದಲ್ಲಿ ಈ ಭಾಗದ ನಾಗರಿಕರ ಸಂಕಷ್ಟವನ್ನ ತನ್ನ ಗಟ್ಟಿ ಧ್ವನಿಯಲ್ಲಿ ತಿಳಿಸಿರುವುದರಿಂದ ಈ ಸೇತುವೆ ನಿರ್ಮಾಣಗೊಳ್ಳಲು ಇಂದು ಶಂಕುಸ್ಥಾಪನೆ ನೆರವೇರಿದೆ. ಮುಂದಿನ ದಿನಗಳಲ್ಲಿಯೂ ಇಂತಹ ಶಾಸಕರನ್ನ ಶಾಶ್ವತವಾಗಿ ಶಾಸಕರಾಗಿಸಿ ಎಂದರು. ರಾಮನಗುಳಿ ಕಲೇಶ್ವರ ಪ್ರದೇಶದಲ್ಲಿ ಹಿಂದೆ ಬ್ಲಡ್ನಲ್ಲಿ ತೂಗು ಸೇತುವೆಗಳು ಇಲ್ಲಿಂದ ತುಂಡಾಗಿ ಹೋದ ಹಿನ್ನೆಲೆಯಲ್ಲಿ ಮತ್ತು ಭಾರಿ ಪ್ರಭಾವಿತವಾಗಿರುವಂತಹ ನೆಲೆಯಲ್ಲಿ ಈ ಸೇತುವೆಯನ್ನು ಪುನರ್ನಿರ್ಮಾಣ ಮಾಡಬೇಕು ಅನ್ನುವಂತ ಎರಡೂ ಗ್ರಾಮಸ್ಥರ ಬೇಡಿಕೆ ಇತ್ತು. ಮಾನ್ಯ ಶಾಸಕಿ ರೂಪಾಲಿ ನಾಯ್ಕ ಅವರು ಅತ್ಯಂತ ಪರಿಶ್ರಮದಿಂದಾಗಿ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆ ಪುನರ್ನಿರ್ಮಾಣಕ್ಕೆ ಬೇಕಾದಂತ ಅನುದಾನವನ್ನು ಮಂಜೂರು ಮಾಡ್ಕೊಂಡು ಬಂದಿದ್ದಾರೆ. ಜಿಲ್ಲಾಡಳಿತ ಪರವಾಗಿ ನಾನು ಮತ್ತು ಎಲ್ಲ ಶಾಸಕರ ಜೊತೆಯಲ್ಲಿ ಅದಕ್ಕೆ ಶಿಲಾನ್ಯಾಸ ಮಾಡುವಂತಹ ಕಾರ್ಯಕ್ರಮ ಮಾಡಿದ್ದೇವೆ. ನನಗನ್ಸುತ್ತೆ ಬಹುಶಃ ಇತ್ತೀಚಿನ ದಿವಸಗಳಲ್ಲಿ ಕೊರೋನಾ ಸಂದರ್ಭದಲ್ಲಿ ಒಂದು ಸೇತುವೆಗೆ ಸೇತುವೆ ಅತ್ಯಂತ ವೇಗದಲ್ಲಿ ನಿರ್ಮಾಣ ಆಗಬೇಕು ಮತ್ತು ಇದರ ಪುನರಪಿ ಸಾರ್ವಜನಿಕರು ತೆರೆದುಕೊಳ್ಳಬೇಕು, ಇಲ್ಲಿ ಜನರಿಗೆ ನೆಮ್ಮದಿ ಬರಬೇಕು ಅನ್ನುವಂತ ಆಶಯದಿಂದ ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾರವಾರ ಅಂಕೋಲ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ, ತನ್ನ ಮಾತಿಗೆ ಇಂದು ಗೌರವ ದೊರೆತಂತಾಗಿದೆ. ಬಹುದಿನಗಳ ಕನಸು ನನಸಾಗಿದೆ. 25 ಕೋಟಿ ಆದಾಯವನ್ನ ನೀಡಲು ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ, ಅಂದಿನ ಲೋಕೋಪಯೋಗಿ ಸಚಿವ ಗೋವಿಂದ ಕಾರಜೋಳ, ಇಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್, ಕಾರ್ಮಿಕ ಖಾತೆ ಸಚಿವ ಶಿವರಾಂ ಹೆಬ್ಬಾರ್ ಮತ್ತು ಈಗಿನ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಿಂದ ಈ ಸೇತುವೆಗೆ ಅನುದಾನ ದೊರೆತಿದ್ದು, ಈ ಸಂದರ್ಭದಲ್ಲಿ ಸಾರ್ವಜನಿಕರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನ ಅರ್ಪಿಸುತ್ತೇನೆ. ಮೂಲಭೂತ ಸೌಕರ್ಯಗಳೇ ಇಲ್ಲದ ಈ ಪಂಚಾಯತ್ ದತ್ತು ಪಡೆದು ಕಾರವಾರ ಅಂಕೋಲ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅನುದಾನವನ್ನ ಈ ಕ್ಷೇತ್ರಕ್ಕೆ ನೀಡಿದ್ದೇನೆ. ಸೇತುವೆ ಆರಂಭದಿಂದ ಹಿಡಿದು ಮುಕ್ತಾಯದವರೆಗೆ ಇಲ್ಲಿನ ಸಾರ್ವಜನಿಕರು ಸಹಕರಿಸಿ ಎಂದು ಹೇಳಿದರು. ಅವರ ಕೈಯಿಂದ ಈ ಒಂದು ಉದ್ಘಾಟನೆ ಆಗ್ತಾ ಇರೋದು ಮುಂದಿನ ಒಂದು ಕಾರ್ಯಕ್ಕೆ ಒಳ್ಳೆಯ ಒಂದು ಮಾರ್ಗ ಮತ್ತೆ ಒಳ್ಳೆಯ ಒಂದು ಗೌರವ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಸೇತುವೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂದ್ರೆ ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ. ತಾವು ಈ ಒಂದು ಡೊಂಗ್ರಿ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತ ನಮ್ಮ ಜನಗಳು ಹಾಗೂ ಈ ಭಾಗದಲ್ಲಿ ಇರುವಂತ ನಮ್ಮ ಜನಗಳು ತುಂಬಾ ಕಷ್ಟಪಟ್ಟಿದ್ದಾರೆ. ಹೆಚ್ಚಾಗಿ ಡೊಂಗ್ರಿ ಪಂಚಾಯತ್ನವರು ಈ ಭಾಗದವರಿಗೆ ಹೆಚ್ಚಾಗಿ ರೋಡ್ ಹೈವೇಗಳಾದ್ರೂ ಇದೆ. ಆದ್ರೆ ಅತಿಯಾದ ನೋವು ಆಗ್ತಾ ಇರುವಂತದ್ದು ಡೊಂಗ್ರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ನನ್ನ ಆತ್ಮೀಯ ಅಲ್ಲಿರುವಂತ ಜನಗಳಿಂದ ಸುಮಾರು 5,000 ಜನ ಆ ಒಂದು ಡೊಂಗ್ರಿ ಪಂಚಾಯತ್ ನಲ್ಲಿ ವಾಸ ಇದ್ದಾರೆ. ನಾನು ಎಂಎಲ್ಎ ಆಗೋಕ್ಕಿಂತ ಪೂರ್ವದಲ್ಲಿ ಒಂದ್ ದಿವಸ ಬಂದಿದ್ದೆ. ನಾನು ಮಾದನಗಿರಿಯಲ್ಲಿದ್ದೆ ಸುಮಾರು 11 ಗಂಟೆಗೆ. ಇಲ್ಲಿ ಮಲ್ಲಾಪುರದಿಂದ ಬಂದಂತ ಜನ ಕಲ್ಲೇಶ್ವರ್ನಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಇನ್ನೂ ತನಕ ಅವ್ರಿಗೆ ಮನೆ ಆಗ್ಲಿಲ್ಲ. ಎಷ್ಟ ದುರಂತಕರ ಹೇಳಿ. ಅವ್ರು ಇಲ್ಲಿಂದ ಬಂದಿದ್ದಾರೆ ನಿಜ, ಬಂದು 30 ವರ್ಷ ಆಯ್ತು. ಆದ್ರೆ ಇನ್ನೂ ತನಕ ಅವ್ರದೇ ಆದ ಜಮೀನಿಗೆ RTC ಆಗ್ಲಿಲ್ಲ. ಆದ್ರೆ ಅವರು ಅಲ್ಲಿಂದ ತಂದಿರುವಂತ ದೇವರನ್ನ ಇಲ್ಲಿ ಒಂದು ಈ ಕಲ್ಲೇಶ್ವರದಲ್ಲಿ ಅವರು ದೇವಸ್ಥಾನ ಕಟ್ಟಿದ್ದಾರೆ. ಆ ದೇವಸ್ಥಾನಕ್ಕೆ ನಾನು ಬರ್ಲೇಬೇಕಂತ ಅವರು ಹಠ ಹಿಡಿದ್ರು. ಈ ಅರಣ್ಯಗಾಡು ಪ್ರದೇಶದಲ್ಲಿ ನಾನು ಮಾದನಗಿರಿಯಿಂದ ಬರ್ಬೇಕಂದ್ರೆ ತುಂಬಾ ಹೆದರಿಕೆ. ಅದಕ್ಕಿಂತ ಪೂರ್ವದಲ್ಲಿ ಒಂದ್ಸಲ ಬಂದು ಹೋಗಿದ್ದೆ. ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್, ಶಾಂತಾರಾಮ್ ಸಿದ್ದಿ, ತಹಶೀಲ್ದಾರ್ ಉದಯ್ ಕುಂಬಾರ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ PY ಸಾವಂತ್, ಲೋಕೋಪಯೋಗಿ ಇಲಾಖೆಯ ಅಭಿಯಂತರ ದೇವಿದಾಸ್ ಚೌಹಾಣ್, ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಶಶಿಕಾಂತ್ ಕೋಳೆಕರ್, ಡೊಂಗ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲತಾ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಹರ್ಷಿತಾ ಭಟ್ ಪ್ರಾರ್ಥಿಸಿದರು. ಕಲ್ಲೇಶ್ವರ್ ಶಾಲಾ ವಿದ್ಯಾರ್ಥಿಗಳು ರೈತಗೀತೆಯನ್ನ ಪ್ರಸ್ತುತಪಡಿಸಿದರು. ಶಿಕ್ಷಕ ಗಣೇಶ್ ಭಟ್ ನಿರ್ವಹಿಸಿದರು. ಡೊಂಗ್ರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿನೋದ್ ಭಟ್ ಸ್ವಾಗತಿಸಿದರು. ಡೊಂಗ್ರಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುಂಕಸಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಾನಂದ್ ನಾಯ್ಕ್ ವಂದಿಸಿದರು.
ಡೊಗ್ರಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಸುಂಕಸಾಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಉಮಾಸಿದ್ದಿ ಮತ್ತು ಅಭಿವೃದ್ಧಿ ಅಧಿಕಾರಿ ಗಿರೀಶ್ ನಾಯಕ್ ಮತ್ತು ತಾಲೂಕಿನ ವಿವಿಧ ಪ್ರಮುಖರು, ಡೋಂಗ್ರಿ ಸುಂಕಸಾಳ ಗ್ರಾಮ ಪಂಚಾಯತ್ಗಳ ನಾಗರಿಕರು ಉಪಸ್ಥಿತರಿದ್ದರು. ಈ ಸಮಯದಲ್ಲಿ ಭಾರತ್ ಮಾತಾ ಕಿ ಜೈ ಎನ್ನುವ ಘೋಷಣೆಯನ್ನ ಮೊಳಗಿಸಿದರು. ಪ್ರಥಮವಾಗಿ ರಾಮಪಾದುಕಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವಾದ್ಯಮೇಳಗಳೊಂದಿಗೆ ಶಂಕುಸ್ಥಾಪನೆಗೆ ಆಗಮಿಸುವಾಗ ಸಾರ್ವಜನಿಕರು ಹರ್ಷೋದ್ಗಾರವನ್ನ ಮೊಳಗಿಸಿದರು. ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕಿ ರೂಪಾಲಿ ನಾಯ್ಕ್, ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್ ಮತ್ತು ಶಾಂತಾರಾಮ್ ಸಿದ್ದಿ ಅವರನ್ನ ಗ್ರಾಮ ಪಂಚಾಯತ್ ಡೊಂಗ್ರಿ ಮತ್ತು ಸುಂಕಸಾಳ ಪರವಾಗಿ ಮತ್ತು ಊರ ನಾಗರಿಕರ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿ ಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಖ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳು ಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ. ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ.